ಆತ್ಮೀಯ ವಿದ್ಯಾರ್ಥಿಗಳೇ, ಗದ್ಯ ಭಾಗದಲ್ಲಿ ಬರುವಂತಹ ಎರಡನೆಯ ಗದ್ಯ ರಾಗಿ ಮುದ್ದೆ. ಇದನ್ನು ಬರೆದಿರುವಂತಹ ಖ್ಯಾತ ರಘುನಾಥ್ ಅವರು. ಇವತ್ತು ಮುಂದುವರೆದಂತಹ ಭಾಗವನ್ನು ನೋಡೋಣ. ಪುಟ ಸಂಖ್ಯೆ 96, ಅದರಲ್ಲಿ ಎರಡನೆಯ ಪ್ಯಾರ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ. ಅಂದರೆ ಅಕ್ಕಿ ಗೋಧಿಗೆ ನಾವು ಹೋಲಿಕೆ ಮಾಡಿದರೆ ಆ ಅಕ್ಕಿ ಗೋಧಿಗಿಂತಲೂ 8-10 ಪಟ್ಟು ಹೆಚ್ಚು ಪೌಷ್ಟಿಕವನ್ನು ಒಳಗೊಂಡಿರತಕ್ಕಂತಹ ರಾಗಿ. ರೋಗ ನಿರೋಧಕ ಶಕ್ತಿ ಇದೆ. ಅಂದರೆ ರೋಗವನ್ನು ತಡೆಗಟ್ಟುವಂತಹ, ಕಾಯಿಲೆಗಳನ್ನು ತಡೆಗಟ್ಟುವಂತಹ ಶಕ್ತಿ ಈ ರಾಗಿಗೆ ಇದೆ. ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಈ ರಾಗಿ. ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪನ್ನು ಒದಗಿಸುತ್ತದೆ. ರಾಗಿ ಮುದ್ದೆಯನ್ನು ತಿನ್ನುವುದರಿಂದ, ರಾಗಿಯನ್ನು ಬಳಕೆ ಮಾಡುವುದರಿಂದ ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ಒಂದಲ್ಲ ಎರಡಲ್ಲ, ಹೀಗೆ ಹಲವಾರು ಔಷಧೀಯ ಗುಣಗಳಿದ್ದಾವೆ. ಹೃದಯದ ಬೇನೆ, ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರೆಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ರಾಗಿ ಮುದ್ದೆ ತಿಂದ್ರೆ ದಪ್ಪ ಆಗಲ್ಲ, ದಪ್ಪ ಆಗಲ್ಲ. ತೆಳ್ಳಗಾಗಬೇಕೆನ್ನುವವರೆಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಹೀಗೆ ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆಯ ನಂಬಿಕೆಯ ಮಾತುಗಳಿವೆ. ಆರೋಗ್ಯಕರ ದೇಹದ ಹಳ್ಳಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ನೋಡಿ, ಈ ರಾಗಿಯನ್ನು ಏನು ಬಳಕೆ ಮಾಡ್ತಾರಲ್ಲ ಹಳ್ಳಿ ಜನರು, ದುಡಿಯುವಂತಹ ಶ್ರಮಿಕರು. ಆ ದುಡಿಯುವಂತಹ ಶ್ರಮಿಕರು, ಹಳ್ಳಿಯ ಜನರು ಎಷ್ಟು ಆರೋಗ್ಯದಿಂದ ಕೂಡಿದ್ದಾರೆ, ಅವರ ದೇಹ ಯಾವ ರೀತಿ ಗಟ್ಟಿಮುಟ್ಟಾಗಿದೆ ಅನ್ನುವುದಕ್ಕೆ ಜೀವಂತ ಸಾಕ್ಷಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಈ ಪರಿಯ ಅಂದ್ರೆ ಈ ರೀತಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ಹಸುಳೆಗಳು ಅಂತಂದ್ರೆ ನಾವು ಎಳೆಯ ಮಕ್ಕಳು ಅಂತ ಕರೀತೇವೆ. ಚಿಕ್ಕ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಅಂದ್ರೆ ಗಂಜಿ ಅಂತ ಕರೀತೇವೆ, ಮಾಲ್ಟ್ ಅಂತ ಕರೀತೇವೆ. ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಡೆಸುತ್ತಾರೆ. ಮಕ್ಕಳಿಗೆ ಏನಾದರೂ ನಾವು ರಾಗಿ ಗಂಜಿಯನ್ನು ಕೊಟ್ರೆ, ಆ ರಾಗಿ ಗಂಜಿಯನ್ನು ಸೇವಿಸಿದಂತಹ ಮಕ್ಕಳು ಕೆನ್ನೆ ತುಂಬಿಕೊಂಡು ಫಳಫಳನೆ ಬೆಳೀತಾ ಇರ್ತವೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ, ನೋಡಿ ರಾಗಿಯಲ್ಲಿ ಕ್ಯಾಲ್ಸಿಯಂ ಅಧಿಕ ಪ್ರಮಾಣದಿಂದ ಕೂಡಿರುತ್ತದೆ. ಮಕ್ಕಳ ಬೆಳವಣಿಗೆಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಇನ್ನು ರಾಗಿ ಮುದ್ದಿಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ನೋಡಿ, ಈ ರಾಗಿ ಮುದ್ದೆ ಜೊತೆಯಲ್ಲಿ ಕಾಂಬಿನೇಷನ್ ಅಂದ್ರೆ ಸೊಪ್ಪು ಸಾರು ಹೇಳಿ ಮಾಡಿಸಿದಂತ ಜೊತೆ. ಹಾಗೆ ನೋಡಿದರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಅಂದ್ರೆ ಯಾವ ಸಾರಿನ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂತ ಗುಣ ಇದೆ ಅದಕ್ಕೆ. ನೋಡೋಣ, ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕಾವರೆ, ಮೊಳಕೆ ಒಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು, ಹೀಗೆ ಎಲ್ಲರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಅಂದ್ರೆ ಎಲ್ಲದರ ಜೊತೆಯಲ್ಲೂ ಹೊಂದಿಕೆಯಾಗುವಂಥದ್ದು. ಯಾವುದಿಲ್ಲವೇನೆ ಕೊನೆಗೆ ನೀರು ಮಜ್ಜಿಗೆ ಇದ್ರೆ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕಲಿಸಿ ಕುಡಿಯುವ ಸುಖ.
ಅದೊಂದು ತುಂಬಾ ಸ್ವಾಸ್ಥ್ಯಕರವಾಗಿರ್ತದೆ, ತುಂಬಾ ರುಚಿಯಾಗಿರ್ತದೆ. ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆತ್ತಿ ಮೆಲ್ಲುವ ಆನಂದವನ್ನು ಅನುಭವಿಸುವವರೇ ಬಲ್ಲರು. ಆ ಆನಂದವನ್ನು ಅನುಭವಿಸಿದವರೇ ಹೇಳ್ತಾರೆ. ಅದು ಪದಗಳಿಗೆ ನಿಲುಕದ ರಸಾನುಭವ. ಪದಗಳಿಂದ ವರ್ಣಿಸಲಿಕ್ಕೆ ಆಗುವುದಿಲ್ಲ, ಅಷ್ಟೊಂದು ರಸಾನುಭವವನ್ನು ಉಂಟಾಗ್ತದೆ. ಆದರೆ ಎಷ್ಟು ವರ್ಣಿಸಿದರೂ ಕಡಿಮೆ, ಪದಗಳಿಂದ ಸಾಲುವುದಿಲ್ಲ, ಅಷ್ಟೊಂದು ರಸಾನುಭವವನ್ನು ಒದಗಿಸಿಕೊಡ್ತಕ್ಕಂತಹ ರಾಗಿ ಮುದ್ದೆ. ಮುದ್ದೆಯ ಮಹಿಮೆ ಮಹಾಭಾರತದ ಸುತ್ತರು. ಮುದ್ದೆಯ ಮಹಿಮೆ ಹೇಳಬೇಕು ಅಂದ್ರೆ ಅದು ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು, ಮಹಾಭಾರತದ ಇರ್ತಕ್ಕಂಥದ್ದು. ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು. ಈ ಆಧುನಿಕ ಸಮಾಜ ಮುದ್ದೆ ಎಂದರೆ ಸಾಕು ಮುಖ ತಿರುಗಿಸ್ತಾರೆ. ಇವತ್ತು ಯಾಕೆ ಮುಖ ತಿರುಗಿಸ್ತಾರೆ? ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ. ಅಂದ್ರೆ ರಾಗಿ ಮುದ್ದೆ ಅಂತಂದ್ರೆ ಅದು ಮಧುಮೇಹಿಗಳ ಅಂದ್ರೆ ಸಕ್ಕರೆ ಕಾಯಿಲೆ ಉಳ್ಳಂತವರು ಪಥ್ಯ ಮಾಡಬಹುದು ಅಂತಕೊಂಡು ಮೂಗು ಮುರಿತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯರು ಇದ್ದಾರೆ. ಕೋಮಲಾಂಗಿಯರು ಚೆಲುವೆಯರು. ಚೆಲುವೆ ಏನ್ ಅನ್ಕೊಳ್ತಾರಂದ್ರೆ, ರಾಗಿ ಮುದ್ದೆ ಏನು ತಿಂದ್ರೆ ಆ ರಾಗಿ ಮುದ್ದೆಯ ಬಣ್ಣ ನಮಗೂ ಅಂತಹ ಬಣ್ಣವೇ ಬರುತ್ತದೆ ಅನ್ನೋ ಹೆದರಿಕೆಯಿಂದ ಆ ಚೆಲುವೆಯರು ಕೂಡ ರಾಗಿ ಮುದ್ದೆ ತಿಂತಾರೆ ಅಂತ ಹಿಂದೆ ಹಾಕ್ತಿರ್ತದೆ. ಯಾಕಂದ್ರೆ ರಾಗಿ ಮುದ್ದೆ ನೋಡೋದಕ್ಕೆ ಸ್ವಲ್ಪ ಕಪ್ಪಾಗಿರ್ತದೆ. ನಮಗೂ ಕೂಡ ರಾಗಿ ಮುದ್ದೆಯ ಬಣ್ಣ ನಮಗೂ ದೇಹಕ್ಕೂ ಕಪ್ಪು ಬಣ್ಣ ಬರುತ್ತೆ, ಕಪ್ಪು ಬಣ್ಣ ಆವರಿಸಿಕೊಳ್ಳುತ್ತೆ ಅನ್ನುವಂತ ಭಯ ಯಾರಿಗೆ? ಚೆಲುವೆಯರು ಇದ್ದಾರೆ. ರಾಗಿ ಅಂದ್ರೆ ಬರೀ ಮುದ್ದೆ ರೊಟ್ಟೆ ಎಂದಷ್ಟೇ ಅಲ್ಲ. ಈಗ ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಕುಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು, ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಬರೀ ಮುದ್ದೆ ಮತ್ತು ರೊಟ್ಟಿ ಎಂದಷ್ಟೇ ಅಲ್ಲ, ನಾವು ಹಲವಾರು ತಿನಿಸುಗಳನ್ನು ಮಾಡಿಕೊಳ್ಳಬಹುದು. ಇನ್ನು ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ, ಈ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದು ಹೆಸರಾದ ಡಾಕ್ಟರ್ C.H. ಲಕ್ಷ್ಮಣಯ್ಯನವರನ್ನು ನೆನಪಿಸಿಕೊಳ್ಳಬೇಕು. ಯಾರನ್ನೋ? ಡಾಕ್ಟರ್ C.H. ಲಕ್ಷ್ಮಣಯ್ಯನವರನ್ನು. ಅವರಿಗೆ ರಾಗಿ ಲಕ್ಷ್ಮಣಯ್ಯ ಅಂತ ಕರೀತಾ ಇದ್ರು. ಯಾಕೆ ರಾಗಿ ಲಕ್ಷ್ಮಣಯ್ಯ ಅಂತ ಕರೀತಾ ಇದ್ರು ಅನ್ನೋದು ನೋಡೋಣ. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ಅಂದರೆ ರಾಗಿಯ ಮೇಲೆ ಅತಿಯಾದಂತಹ ಮೋಹವನ್ನು ಹೊಂದಿರತಕ್ಕಂತಹ ಡಾಕ್ಟರ್ C.H. ಲಕ್ಷ್ಮಣಯ್ಯನವರು ರಾಗಿಯ ಕಡೆಗೆ ಗಮನವನ್ನು ಕೊಟ್ಟಿದ್ದಾರೆ. ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ಅಂದ್ರೆ ಈ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳೇ ಆಗಿದ್ದವು. ಆ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ಡಾಕ್ಟರ್ C.H. ಲಕ್ಷ್ಮಣಯ್ಯನವರ ಗಮನ ಆ ರಾಗಿ ಕಡೆಗೆ ಹೋಯಿತು. ಯಾವಾಗ ಸ್ಥಗಿತಗೊಂಡು ಅವಾಗ ಏನಾಯ್ತು? ದಶಕಗಳೇ ಕಳೆದಾದ ಮೇಲೆ ಇವರೇನ್ ಮಾಡಿದ್ರು? ರಾಗಿ ಕಡೆಗೆ ಗಮನ ಕೊಟ್ಟರು. ಲಕ್ಷ್ಮಣಯ್ಯನವರು ಗಮನ ಕೊಟ್ಟು ಏನ್ ಮಾಡಿದ್ರು? ಗಮನ ಏನ್ ಮಾಡಿದ್ರು ಅಂತಂದ್ರೆ ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ನೋಡಿ, ಈ ರೈತರು ಏನೋ ತಮ್ಮ ವಂಶ ಪಾರಂಪರಿಕವಾಗಿ ತಾತ ಮುತ್ತಾತನ ಕಾಲದಿಂದ ಹಾಗೆ ಅದನ್ನು ಅನುಸರಿಸಿಕೊಂಡೇ ಬರ್ತಾ ಇರ್ತಾರೆ. ತಾತ ಏನೋ ಬಳಕೆ ಮಾಡಿರ್ತಾರಲ್ಲ ರಾಗಿ, ಅದೇ ಬೀಜವನ್ನೇ ಹಾಕೋದು, ಬಿತ್ತುವುದು, ಬೆಳೆ ಬೆಳೆಯುವುದು, ಬೆಳೆದಂತಹ ಬೆಳೆ ರಾಗಿಯನ್ನು ಬಳಕೆ ಮಾಡಿಕೊಳ್ಳುವುದು, ಇನ್ನು ಉಳಿದಂತಹ ಅದನ್ನು ಬೀಜವನ್ನು ಬಳಕೆ, ಹೀಗೆ ಅಂದ್ರೆ ಹಳೆಯ ಕಾಲದ ಆ ರಾಗಿ ಬೀಜವನ್ನೇ ಅನುಸರಿಸಿಕೊಂಡು ಬರುವಂತಹ ರೈತರು ಅದನ್ನೇ ಮೆಚ್ಚಿಕೊಂಡಿದ್ದರು. ಯಾಕಂದ್ರೆ ಅವು ಸ್ಥಳೀಯ ತಳಿಗಳು, ವಂಶ ಪಾರಂಪರಿಕವಾಗಿ ಅನುಸರಿಸಿಕೊಂಡು ಬಂದಂತಹ ತಳಿಗಳು. ಆ ತಳಿಗಳು ರೈತರಿಗೆ ಅಷ್ಟೇನೋ ಇಳುವರಿ ಕೊಡುವಂತಹ ದಲ್ಲ ಮತ್ತು ಆರ್ಥಿಕವಾಗಿ ಅಷ್ಟೇ ಲಾಭದಾಯಕವಾಗಿ ಒಲ್ಲದ ಸ್ಥಳೀಯ ತಳಿಗಳು. ಆ ಸ್ಥಳೀಯ ತಳಿಗಳನ್ನು ರೈತರು ಮೆಚ್ಚಿಕೊಂಡಿದ್ದರು.
ರೈತರಿಗೆ ಆ ಸ್ಥಳೀಯ ತಳಿಯಿಂದ ಯಾವುದೇ ಲಾಭದಾಯಕವಾಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಗೆ ತೊಡಗಿಸಿಕೊಂಡರು. ಈ ಲಕ್ಷ್ಮಣಯ್ಯ ಮೊದಲು ಒಂದು ಸಂಪರ್ಕ ಪದ್ಧತಿ ಎನ್ನುವಂತ ಒಂದು ಯೋಜನೆ ಹಾಕಿಕೊಂಡರು. ಆ ಯೋಜನೆ ಹಾಕಿಕೊಂಡು ಆ ಯೋಜನೆಗಳಲ್ಲಿ ಒಂದು ನೂತನವಾದ ಒಂದು ಪರಿಕಲ್ಪನೆ, ಒಂದು ನೂತನವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯ ಮೂಲಕ ಹೊಸ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡ್ರು. ಹೊಸದಾಗಿರ್ತಕ್ಕಂಥ ಏನ್ ಮಾಡಬೇಕು, ತಳಿಗಳನ್ನು ಕಂಡುಹಿಡಿಯಬೇಕು, ಅನ್ವೇಷಣೆ ಮಾಡಬೇಕು, ಹುಡುಕಾಟ ಮಾಡಬೇಕು. ಯಾಕೆಂತಂದ್ರೆ ಈ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳೇ ಕಳೆದಿದ್ದವು. ಈ ಸ್ಥಳೀಯ ತಳಿಗಳಿಂದ ರೈತರಿಗೆ ಯಾವುದೇ ಲಾಭದಾಯಕವಲ್ಲ, ಅತಿ ಹೆಚ್ಚು ಇಳುವರಿ ಬರುವಂತದ್ದು ಅಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರಾಗಿ ಲಕ್ಷ್ಮಣಯ್ಯನವರು ಆ ರಾಗಿ ಕಡೆಗೆ ಗಮನ ಹರಿಸಿ ಒಂದು ಹೊಸ ತಳಿಗಳ ಸಂಶೋಧನೆ ತೊಡಗಿದರು ನೋಡಿ, ಅನ್ವೇಷಣೆ ತೊಡಗಿಸಿಕೊಂಡರು. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬೆಳೆಸಿಕೊಂಡರು ನೋಡಿ. ಹೊಸ ತಳಿಗಳನ್ನು ಸಂಶೋಧನೆ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡು ಹೊಸದಾಗಿರ್ತಕ್ಕಂಥ ತಳಿಗಳನ್ನು ಸಂಶೋಧನೆ ಮಾಡಲು ಅದರ ಪರಿಣಾಮವಾಗಿ ದೊರೆತಿದ್ದು ಅದ್ಭುತವಾದ ಯಶಸ್ಸು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ಇವರು ಏನು ಹೊಸ ತಳಿಗಳಲ್ಲಿ ಸಂಶೋಧನೆ ಮಾಡುವೋ ಆ ಮಾಡಿರ್ತಕ್ಕಂಥ ತಳಿಗಳು ಅಷ್ಟೇ ಲಾಭದಾಯಕವಾಗಿರ್ತಕ್ಕಂಥದ್ದು, ಅಷ್ಟೇ ಇಳುವರಿಯನ್ನು ಕೊಡತಕ್ಕಂಥದ್ದು. ಅದಕ್ಕಾಗಿ ನಾವು ರಾಗಿ ಕ್ರಾಂತಿ ಉಂಟು ಮಾಡಿರ್ತಕ್ಕಂಥವ್ರು ಅಂದ್ರೆ ಲಕ್ಷ್ಮಣಯ್ಯ. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆಯುತ್ತಿದ್ದುದನ್ನು ಗಮನಿಸಿದ ಲಕ್ಷ್ಮಣಯ್ಯ ಗಮನಿಸಿದರು. ರೈತರು ಏನ್ ಮಾಡ್ತಾರೆ, ಮಳೆಯನ್ನು ಅನುಸರಿಸಿ, ಮಳೆ ಅಂದರೆ ಒಂದು ಮುಂಗಾರಿನ ಮಳೆ, ಒಂದು ಹಿಂಗಾರಿನ ಮಳೆ. ಮುಂಗಾರಿನ ಮಳೆಯಲ್ಲಿ ಒಂದು ಬೆಳೆ, ಹಿಂಗಾರಿನ ಬೆಳೆಯಲ್ಲಿ ಇನ್ನೊಂದು ಬೆಳೆ. ಅಂದ್ರೆ ವರ್ಷದಲ್ಲಿ 2 ಸಲ ಮಾತ್ರ ರಾಗಿ ಬೆಳೆಯುತ್ತಿದ್ದನ್ನು ಗಮನಿಸಿದಂತಹ ಲಕ್ಷ್ಮಣಯ್ಯ ವರ್ಷದ ಎಲ್ಲಾ ಅವಧಿಯಲ್ಲಿ ಬೆಳೆಯಬಹುದಾದ ಬೆಳೆಯಬಹುದಾದಂತ ತಳಿಗಳನ್ನು ಸಂಶೋಧನೆ ಮಾಡಿದರು. ಎಲ್ಲ ಅವಧಿಯಲ್ಲಿ ಬೆಳೆಯಬಹುದಾದ, ಅದು ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿ, ಅನಾರೋಗ್ಯ ಅಂದ್ರೆ ಯಾವುದೋ ಕಾಯಿಲೆಗೆ ಅನಾರೋಗ್ಯಕ್ಕೆ ಒಳಗಾದರು ಲಕ್ಷ್ಮಣಯ್ಯನವರು. ಅನಾರೋಗ್ಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ ನೋಡಿ. ರಾಗಿ ಎಷ್ಟು ಮೋಹ ಇರಬಹುದು. ಅನಾರೋಗ್ಯಕ್ಕೆ ಒಳಗಾದರೂ ಕೂಡ ರಾಗಿಯ ಧ್ಯಾನದ ಬಗ್ಗೆ ಅವರು ಮರೆತಿಲ್ಲ. ರಾಗಿ ಧ್ಯಾನವನ್ನೇ ಮಾಡ್ತಾರೆ. ಇನ್ನೂ ಕೂಡ ನಾವು ಹೊಸ ತಳಿಗಳ ಸಂಶೋಧನೆ ಮಾಡಬೇಕು ಅನ್ನುವಂಥದ್ದು ಆ ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಕೊನೆಯ ದಿನ ನೋಡಿ, ಅಂದ್ರೆ ಅಂತ್ಯದ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಯಾಕಂದ್ರೆ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಗಿದ್ರೆ ಶಸ್ತ್ರಚಿಕಿತ್ಸೆ ಎಂದರೆ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಎದುರಾಗ್ತದೆ ಅವರಿಗೆ. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ, ಯಾಕಂದ್ರೆ ಶಸ್ತ್ರಚಿಕಿತ್ಸೆಗೆ ಮಾಡಿಕೊಳ್ಳಬೇಕು ಅಂದ್ರೆ ಆಪರೇಷನ್ ಕೊಠಡಿಗೆ ಹೋಗ್ಬೇಕಾಗುತ್ತೆ. ಆ ಆಪರೇಷನ್ ಕೊಠಡಿಗೆ ಹೋಗೋದಕ್ಕಿಂತ ಮುಂಚೆ ಆ ಲಕ್ಷ್ಮಣಯ್ಯನವರು ವೈದ್ಯರಿಗೆ ಏನ್ ಹೇಳ್ತಾರೆ, ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ಅಂದ್ರೆ ಗುಣಮುಖವಾಗಿ ರಾಗಿ ಸಂಶೋಧನೆಯಲ್ಲಿ ಮುಂದುವರೆಯುವುದು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಡಿ ಎಂಬ ವೈದ್ಯರನ್ನು ಕೇಳಿಕೊಂಡಿದ್ದರಂತೆ. ನೋಡಿ ಯಾವ ರೀತಿಯಾಗಿ ನೋಡಿ, ಏನಂದ್ರೆ ಶಸ್ತ್ರ ಚಿಕಿತ್ಸೆ ಮಾಡಿದ ನಂತರ ನಾನು ಚೇತರಿಸಿಕೊಂಡು ಮತ್ತೆ ರಾಗಿಯಲ್ಲಿ ಹೊಸ ಸಂಶೋಧನೆಗಳನ್ನು ತೊಡಗಿಸಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಸಾಧ್ಯವಾದರೆ ಮಾತ್ರ ನನ್ನನ್ನು ಚಿಕಿತ್ಸೆಗೆ ಒಳಪಡಿಸಿ, ಇಲ್ಲವಾದ ನನ್ನನ್ನು ಸಾಯಲು ಬಿಡಿ ಅನ್ನುವಂಥದ್ದು ಕೂಡ ಅಂದ್ರೆ ಎಷ್ಟು ಆ ರಾಗಿಯ ಮೇಲೆ ಎಷ್ಟು ಮೋಹ ಇದೆ ನೋಡಿ. ಅಂದ್ರೆ ತನ್ನ ಜೀವದ ಪ್ರಾಣವನ್ನೇ ತೊರೆದು, ತನ್ನ ಜೀವದ ಹಂಗನ್ನೇ ತೊರೆದು ಆ ರಾಗಿಯ ಒಂದು ಹೊಸ ತಳಿಗಳ ಸಂಶೋಧನೆ ತೊಡಗಬೇಕನ್ನುವಂಥದ್ದು ಎಷ್ಟು ಅಗಾಧವಾದಂತಹ ಪ್ರೇಮ ಇದೆ ಅನ್ನುವಂಥದ್ದು ಅದ್ಭುತದಲ್ಲಿ ನಾವು ರಾಗಿ ಲಕ್ಷ್ಮಣಯ್ಯ ಅನ್ನುವಂತಹ ಹೆಸರನ್ನು ಗಳಿಸಿಕೊಂಡಿರತಕ್ಕಂತಹ ಆ CH ಲಕ್ಷ್ಮಣಯ್ಯನವರು ಸಾಯಲು ಬಿಡಿ ಎಂದು ವೈದ್ಯರಲ್ಲಿ ಕೇಳಿಕೊಂಡಿದ್ದರಂತೆ. ಅಂತಹ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ದುರಾದೃಷ್ಟವಶ ಅವರ ಶಸ್ತ್ರ ಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ನೋಡಿ,
ದುರಾದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ನೋಡಿ, ಅಂದ್ರೆ ಸಾಯುವುದಕ್ಕಿಂತ ಮುಂಚೆ ತನ್ನ ಪತ್ನಿ ಹತ್ರ ಏನು ಬೇಡಿಕೊಂಡಿದ್ರು, ಏನು ತಮ್ಮ ಕೊನೆಯ ಆಸೆ ಏನಾಗಿತ್ತು ಅಂತಂದ್ರೆ, ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ಅಂದ್ರೆ ಒಂದು ಹಿಡಿ ರಾಗಿಯನ್ನು ಸುರಿಯಿರಿ ಅಂತೇಳಿ ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದರಂತೆ. ಅಂದ್ರೆ ರಾಗಿಯ ಮೇಲೆ ಎಷ್ಟು ಮೋಹ ಇದೆ ಅನ್ನೋದು ಗೊತ್ತಾಗ್ತದೆ. ಹೀಗೆ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ ಮುಂದೆ ವಿಲಾಸದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ನೋಡಿ, ಲಕ್ಷ್ಮಣಯ್ಯನವರು ಏನೋ ಚೌಲಕ್ಕೆಲ್ಲ ಬಂದಿದ್ದಾರಲ್ಲ, ಏನೋ ನಾಗಮ್ಮನ ದೇವರಿಗೆ, ಅವರು ನಿದ್ರೆ ಮುಂಬರಣಿಗೆ, ಯಾರೋ ಚಹಾ ರಘುನಾಥರವರು ನಿದ್ರೆ ಮುಂಬರಣಿಯಲ್ಲಿ ಇದ್ದು ಆ ಕಣ್ಣುಗಳಲ್ಲಿ ಮುದ್ದೆಯ ಸಾಲುಗಳು ಕಾಣಿಸ್ತಾ ಇತ್ತು. ಹಾಗೆ ಲಕ್ಷ್ಮಣಯ್ಯರನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ರು ಚಹಾ ರಘುನಾಥರವರು. ರಾಗಿ ಲಕ್ಷ್ಮಣಯ್ಯರನ್ನು ನೆನಪು ಮಾಡಿಕೊಳ್ಳುತ್ತಾ ಆ ಮುದ್ದೆಯ ವಿಲಾಸದಲ್ಲಿನೇ, ಆ ಮುದ್ದೆಯ ಒಂದು ಸಂಭ್ರಮದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದರೆ ಅಂದ್ರೆ ಅಮ್ಮ. ಯಾಕಂದ್ರೆ ಪೂಜೆ ಮುಗಿಸಿ ಬಂದಂತಹ ಅಮ್ಮ. ಜೋಂಪು ಹತ್ತಿರ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ಹೋಗಿದ. ನೋಡಿ, ಜೋಂಪಿನಲ್ಲಿಯೂ ರಾಗಿ ಇನ್ನ ಆ ನಿದ್ದೆಯಿಂದ ತಕ್ಷಣ ಎದ್ದ ತಕ್ಷಣವೇ ಕಣ್ಣನ್ನು ಅರಳಿಸಿ ಹೊರಗೆ ನೋಡಿದರೆ ಆ ಚಹಾ ರಘುನಾಥರವರ ಕಣ್ಣಿಗೆ ಏನು ಕಾಣಿಸ್ತಂದ್ರೆ, ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿಕೊಂಡು, ಇಡೀ ಪ್ರಕೃತಿಯ ಮಾತೆ ಹಸಿರನ್ನು ಕೂಡಿರಲ್ಲ, ಆ ಹಸಿರನ್ನೇ ಉರಿಯಾಗಿಸಿದ್ರೆ ಬೆಂಕಿಯಾಗಿಸಿ, ಇಡೀ ಭೂಮಿಯನ್ನೇ ಮಡಕೆಯನ್ನಾಗಿಸಿಕೊಂಡು, ಇಡೀ ಭೂಮಿನೇನೆಂದ್ರೆ ಒಂದು ಬೃಹದಾಕಾರವಾದಂತಹ ಮಡಕೆಯನ್ನು ಮಾಡಿಕೊಂಡು, ಮುದ್ದೆ ಚೆಂಡುಗಳ ಕಟ್ಟಿ ಬಯಲಲ್ಲಿ ಜೋಡಿಸಿಟ್ಟಂತೆ, ಅಂದ್ರೆ ದೂರದ ಬೆಟ್ಟ ಸರಣ ಗುಡ್ಡಗಳು ಕಾಣಿಸಿದವು. ನೆತ್ತಿಯ ಮೇಲೆ ಅಂದ್ರೆ ತೆರೆಯ ಮೇಲಿನ ಮುಗಿಲು ಇದೆಯಲ್ಲ, ಆ ಮುಗಿಲಿನ ಬಯಲಿನ ತುಂಡ ಓಡು ಮೋಡಗಳು ಮುದ್ದೆಗಿಟ್ಟ ಕುದಿಯುವ ಹೆಸರಿನಂತೆ ಕಾಣಿಸುತ್ತಿದ್ದವು ಚಹಾ ರಘುನಾಥರವರ ಕಣ್ಣಿಗೆ ಎನ್ನುವಂತಹ ಅಂಶ ಇದೆ. ಒಟ್ಟಾರೆಯಾಗಿ ನಾವು ಏನು ಈ ಒಂದು ರಾಗಿ ಮುದ್ದೆಗೆ ತಿಳ್ಕೊಂಡಿದ್ರೆ ಒಂದು ರಾಗಿಯ ಮುಹಿಮೆ ಯಾವ ರೀತಿಯಾಗಿದೆ ಅನ್ನೋದು, ಇದನ್ನೆಲ್ಲವನ್ನು ನೀವು ಏನು ಓದಿ ಅರ್ಥವನ್ನು ಮಾಡಿಕೊಂಡಿದ್ದೀರಿ. ಕೇವಲ ಓದಿ ಅರ್ಥ ಮಾಡಿಕೊಳ್ಳುವುದಲ್ಲದೆ ನಿಮ್ಮ ಒಂದು ಆಹಾರದಲ್ಲಿಯೂ ಬದಲಾವಣೆಗಳನ್ನು ತಂದುಕೊಂಡು ಪ್ರತಿಯೊಬ್ಬರೂ ಏನಂದರೆ ರಾಗಿಯನ್ನು ಬಳಕೆ ಮಾಡಿಕೊಳ್ಳಬೇಕು. ಯಾಕಂದರೆ ರಾಗಿಯನ್ನು ಬಳಕೆ ಮಾಡೋದ್ರಿಂದ ಏನೆಲ್ಲ ನಮಗೆ ಆ ರೋಗ ನಿರೋಧಕ ಶಕ್ತಿ ಏನಂದರೆ ತಡೆಗಟ್ಟುವಂತಹ ಗುಣ ಇದೆ ಎಂದು ನಿಮ್ಮೆಲ್ಲರೂ ಕೂಡ ಗಮನಕ್ಕೆ ಬಂದಿದೆ. ತಾವೆಲ್ಲರೂ ಕೂಡ ರಾಗಿಯನ್ನು ಬಳಕೆ ಮಾಡಿ ಅನ್ನುವಂಥ ಅಂಶ ಈ ಒಂದು ಪಾಠದ ಮೂಲಕ ನಾನು ಹೇಳ್ತಾ ಇದ್ದೇನೆ. ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯವಾಯಿತು. ಧನ್ಯವಾದಗಳು.